ಶ್ರೀ ಬನಶಂಕರಿ ಸಾಮಾಜಿಕ ವಿವಾಹ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಬಿಬಿಎಂಪಿ ವಿರೋಧ ಪಕ್ಷದ ಮಾಜಿ ನಾಯಕರು ಶ್ರೀ ಎಎಚ್ ಬಸವರಾಜುರವರ ಜನ್ಮದಿನವನ್ನು ಇಂದು ಕೆಂಪೇಗೌಡರು ಸೇನೆ ಇಂಟರ್ನ್ಯಾಷನಲ್ ಕೆಂಪೇಗೌಡರು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ರವಿಕುಮಾರ್ ಎನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀಮತಿ ಲಕ್ಷ್ಮಿ ವೈಎನ್ ಮಹಿಳಾ ರಾಜ್ಯಾಧ್ಯಕ್ಷರು ಶ್ರೀ ಸಿಡಿ ರವಿ ರಾಜ್ಯ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಬೃಹತ್ ಹೂವಿನ ಹಾರ ಹಾಕಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಶ್ರೀ ಎಎಚ್ ಬಸವರಾಜುರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ನಮ್ಮ ವಾಹಿನಿಯ ಮುಖಾಂತರ ಶ್ರೀಮತಿ ಲಕ್ಷ್ಮಿ ವೈಎನ್ ರವರು ಶ್ರೀ ಎಎಚ್ ಬಸವರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಸರ್, ನಾನು ಕೆಂಪೇಗೌಡರ ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು. ನನ್ನ ಹೆಸರು ಲಕ್ಷ್ಮಿ ಸರ್. ನಾನಿವತ್ತು ಬಸವರಾಜ ಅಣ್ಣವರು ಬರ್ತಡೇನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಎಲ್ಲರೂ ನಮ್ಮ ಸಂಘಟನೆಯವರು ನಮ್ಮ ಸೇನೆಯವರೆಲ್ಲ ಸೇರಿಕೊಂಡು ಒಂದು ಅದ್ದೂರಿಯಾಗಿ ಅಣ್ಣನ ಬರ್ತಡೇನ ಆಚರಣೆ ಮಾಡಿದ್ದೀವಿ. ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಹೆಣ್ಮಕ್ಳಿಗೆ ಮಾದರಿಯಾಗಿದ್ದಾರೆ. ಅಥವಾ ಯಾರೇ ಒಂದು ಬಡವರು ಇರ್ಬೋದು ಅವ್ರಿಗೆ ನ್ಯಾಯ ಕೊಡಿಸೋಂಥ ಒಂದು ಕೆಲಸಗಳನ್ನ ಮಾಡಿದ್ದಾರೆ. ತುಂಬ ಹೆಚ್ಚೆಚ್ಚು ಒಳ್ಳೊಳ್ಳೆ ಕೆಲಸ ಮಾಡಿರೋದ್ರಿಂದ ಅವ್ರಿಗೆಲ್ಲರೂ ಕೂಡ ಸದಾ ಹಾರೈಸ್ತೀವಿ. ಅವ್ರು 100 ವರ್ಷ ಚೆನ್ನಾಗಿರಲಿ, ಆ ಬನಶಂಕರಮ್ಮ ಅವ್ರನ್ನ ತುಂಬ ಚೆನ್ನಾಗಿ ಇಡಲಿ ಅಂತ ನೆನೆಸ್ಕೊಂಡು ಇದೇ ಥರ ಅವ್ರು ಎಲ್ಲರಿಗೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಅವ್ರಿಗೆ ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಇನ್ನೂ ಕೊಡಲಿ, ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಸಂಘಟನೆಯಿಂದ ಸರ್ ನಾವು ಕೇಳ್ಕೊತಾ ಇದ್ದೀವಿ. ಈ ಹುಟ್ಟುಹಬ್ಬದ ದಿನಾಂಕ ಯಾವಾಗ ಗೊತ್ತಾಗ್ತದೆ ಅಂದರೆ, ನಾವು ಸರ್ಕಾರಿ ನೌಕರರಾಗಿ ಸೇರಬೇಕಾದಾಗಲೋ ಅಥವಾ ರಾಜಕಾರಣಿಗಳಾಗಿ ಗ್ರಾಮ ಪಂಚಾಯಿತಿಗೆ ನಾಮಿನೇಷನಿಂದ ಹಿಡಿದು ಲೋಕಸಭೆವರೆಗೂ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ಣ ಮಾಹಿತಿಯನ್ನು ಕೊಡಬೇಕು. ಎಲ್ಲುಟ್ಟಿದ್ವಿ, ಎಷ್ಟನೇ ವರ್ಷ, ಎಷ್ಟೆಷ್ಟು ಆಸ್ತಿ ಇದೆ, ಎಷ್ಟೆಷ್ಟು ಅಂತಸ್ತಿದೆ ಎಲ್ಲ ಕೊಡುವಂಥ ಆ ಸಂದರ್ಭ ಇವತ್ತು ಎಲ್ರಿಗೂ ಹುಟ್ಟದ ಹಬ್ಬ ಅನ್ನೋದೊಂದು ಮಾದರಿ ಆಗಿಬಿಟ್ಟಿದೆ. ಆ ಮಾದರಿಲೂ ನಾನು ಒಬ್ಬ ಸೇರಿಕೊಂಡಿದ್ದೀನಿ. ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಬೆಳಿಗ್ಗೆ ತಾಯಿ ಬನಶಂಕರಮ್ಮನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರೋದಿಷ್ಟೇ, ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ರಾಜ್ಯಕ್ಕೆ ನಗರಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಬೇಕಾದ್ರೆ ನಗರಕ್ಕೆ ಒಳ್ಳೆ ಮಳೆ ಆದ್ರೇ ನಾವು ಬೆಂಗಳೂರಲ್ಲಿ ನೆಮ್ಮದಿಯಾಗಿ ಬದುಕೋಕ್ಕಾಗೋದು. ರೈತಾಪಿ ವರ್ಗದ ಮಕ ಹಸಿರಾಗಿದ್ದರೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ. ಆಮೇಲೆ ಶಾಂತಿ, ಏಕೆಂದರೆ ಈ ವರ್ಷ ಉಗಾದಿ ಹಬ್ಬ ಮತ್ತು ರಂಜಾನ್ ಎರಡು ಒಟ್ಟಿಗೆ ಬಂದಿದೆ. ರಂಜಾನ್ ಮತ್ತು ಉಗಾದಿ ಹಬ್ಬದ ಮಧ್ಯದಲ್ಲಿ ಎಲ್ಲರೂ ಸುಖ ಶಾಂತಿಯಾಗಿರಬೇಕು, ಅದನ್ನು ಕರುಣಿಸು ತಾಯಿ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಮತ್ತೊಂದು, ಈ ಒಂದು ವಿಶ್ವಾಸ ಇದೆಯಲ್ಲ, ಈ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಬಂದು ನನಗೆ ಶುಭ ಕೋರ್ತಾ ಇದ್ದಾರೆ. ರಾತ್ರಿ 12 ಗಂಟೆಯಿಂದ ಶುಭ ಕೋರ್ತಾ ಇದ್ದಾರೆ. ಈ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳೋಂಥ ಶಕ್ತಿ ನನಗೆ ಕೊಡಲಿ ಅಂತೇಳಿ ತಾಯಿ ಬನಶಂಕರಮ್ಮನಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಈ ಒಂದು ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದಿನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ನನ್ನ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಎಲ್ಲಿವರೆಗೆ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹಿರಿಯರು, ತಾಯಿಂದಿರು, ನನ್ನ ಲೈಂಗಿಕ ಮಿತ್ರರು, ಅನೇಕ ಎಲ್ಲ ನಾನಾ ಥರದ ಅಧಿಕಾರಿಗಳು, ಇಲಾಖೆಯಲ್ಲಿ ಪತ್ರಕರ್ತರಿರ್ಬೋದು, ಯಾರೇ ಇರ್ಬೋದು, ಅವರ ಋಣವನ್ನು ಪ್ರೀತಿಯನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಆ ವಿಶ್ವಾಸ ನನಗಿದೆ, ಆ ವಿಶ್ವಾಸವನ್ನು ಉಳಿಸ್ಕೊತೀನಿ.